ಗುರುವಿನ ಸಂಕಲ್ಪವನ್ನು ಮುಂದುವರಿಸಿಕೊಂಡು ಬಂದವರು ನಮ್ಮ ಶ್ರದ್ಧಾನಂದ ಅಪ್ಪಗಳು. ಅವರೆಲ್ಲ ನಾನು ಸಾಕಷ್ಟು ಜಪಯಜ್ಞ ಮೊದಲು ಅವರು ಪ್ರಾರಂಭ ಆಗಿದ್ದ ಆಷಾಢ ಮಾಸ ಇಲ್ಲಿ ಮಾಕೋಟೇಶ್ವರದೊಳಗೆ ಆವಾಗಲಿಂದ ನಾನು ನೋಡ್ತಿದ್ದೇನೆ. ಮೊದಲೇದ್ದು ಪ್ರಾರಂಭ ಆಗಿದ್ದಿಲ್ಲ ಅಂದ್ರೆ ಮಾಕೋಟೇಶ್ವರದೊಳಗೆ ಪ್ರಾರಂಭ ಮಾಡಿದ್ರು. ಏನು ಅದ್ಭುತ! ಮಾಕೋಟೇಶ್ವರ ಮಾಡಿದ್ರು, ಚೆನ್ಕೋದ ಮಾಡಿದರು, ಎಲ್ಲ ಬಾಲೋತ್ಯೊಳಗೆ ಮಾಡಿದರು. ಪ್ರತಿಯೊಂದು ಜಪಯಜ್ಞದೊಳಗೂ ನಾವು ವರ್ಷ 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 ಭಾಗವಹಿಸುವಂತ ಬಂದಿದ್ದೇವೆ. ಅವರಂತ ಜಪಯಜ್ಞ ಮಾಡಿಸಿದವರು ಶಿವಾನಂದ ಮಠದೊಳಗೆ ಪೂರ್ಣಾನಂದಪ್ಪರು ಬಿಟ್ಟರೆ ಅದನ್ನು ಮಾಡ್ಯಾರ ಯಾರಪ್ಪ ಅಂತಂದ್ರೆ ಅದು ನಮ್ಮ ಶ್ರದ್ಧಾನಂದ ಅಪ್ಪ ಕೂಡ ನಾವು ಒಪ್ಕೋಬೇಕು. ನಮ್ಮ ಶಿವಾನಂದ ಸಂಪ್ರದಾಯದೊಳಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಈ ಯಜ್ಞ ಅಂತಂದ್ರೆ ಕೆಲವು ಮಂದಿ ಭಾಳ ಕೋಟಿಗಟ್ಟಲೆ ಖರ್ಚು ಮಾಡೋರದಾರ. ಒಂದು ಪೈಸಾ ಇಲ್ಲ ಒಂದು ಯಜ್ಞ ನಡೀತೈತಪ್ಪ ಅಂತಂದ್ರೆ ಅದು ಜಪಯಜ್ಞ ಒಂದೇ. ನೀವು 4 ಮಂದಿ ಕೂಡಿ ಮಾಡ್ರಿ ಮನ್ಯಾಗ ಓಣ್ಯಾಗ. ಈಗ ನಮ್ಗೆ ಕಲಿಯುಗದೊಳಗೆ ಮುಕ್ತನಾಗಲಿಕ್ಕೆ ಒಂದೇ ಒಂದು ಸಾಧನ, ಎರಡೇ ಹೇಳಿದ್ದಾರೆ ಕಲಿಯುಗದೊಳಗೆ. ನಾಮ ಸಂಕೀರ್ತನವು ಕಲವು ನಾಮ ಸಂಕೀರ್ತನವು ದಾನಮೇಕೋ ಕಲೋ ಯುಗೆ ಕಲವು ದಾನಮೇಕಂ ಕಲವು ನಾಮ ಸಂಕೀರ್ತನಂ. ನಾವು ಮುಕ್ತರಾಗಬೇಕಾದ್ರೆ ಈಗೆಲ್ಲ ವೈರಾಗ್ಯ ಎಲ್ಲರಿಗೆ ಅವು ಭಾಳ ಕ್ಲಿಷ್ಟವಾದಂಥದ್ದು. ಅದು ನಮಗೆಲ್ಲರಿಗೂ ಬೇಕು, ಅದು ಮುಖ್ಯ ಸಾಧನ. ಆದರೆ ಎಲ್ಲರಿಗೆ ಸಾಮಾನ್ಯವಾಗಿ ಉದ್ಧಾರ ಆಗಲಿಕ್ಕೆ ಏನಪ್ಪ ಅಂದ್ರೆ ಒಂದು ದಾನ ಮಾಡೋದು, ಮತ್ತೊಂದು ಯಾವುದು ಅಂತಂದ್ರೆ ನಾಮಸ್ಮರಣೆ ಮಾಡೋದು. ಇವೆರಡೂ ಕಲಿಯುಗದೊಳಗೆ ಶಾಸ್ತ್ರದೊಳಗೆ ಉದ್ಧಾರ ಆಗಲಿಕ್ಕೆ ಎರಡನ್ನು ಪ್ರತಿಪಾದನೆ ಮಾಡಿದ್ದಾರೆ. ನಮ್ಮ ಜಪಯಜ್ಞ ನಿರಂತರವಾಗಿ ಎಲ್ಲ ಕಡೆ ಶ್ರದ್ಧಾನಂದ ಅಪ್ಪಗಳು ಮಾಡಿಸಿ ನನಗೆ ಹೇಳ್ತಿರ್ತೀನಿ ಎಲ್ಲರೂ ಸಭಾದೊಳಗೆ. ನಮ್ಮ ವಿಜಾಪುರ ಸಿದ್ದೇಶ್ವರ ಅಪ್ಪಗಳಿಗಿಂತನೂ ಒಂದಿಷ್ಟು ಎತ್ತರ ಸ್ಥಾನದೊಳಗಿದ್ದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಶ್ರದ್ಧಾನಂದ ಅಪ್ಪಗಳು. ಅವರು ದೊಡ್ಡ ಜ್ಞಾನಿಗಳು, ರಾಷ್ಟ್ರ ಸಂತರು. ಆದರೆ ಕೆಳಗಿನ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ಕರಿತೀವಲ್ಲ, LKG UKG ತೊಗೊಂಡು ಬಂದವರು ಯಾರು ಅಂತಂದ್ರೆ ಶ್ರದ್ಧಾನಂದ ಅಪ್ಪಗಳು. ನನ್ನ ಅನುಭವ ನಾ ಹೇಳೋದು. ಅವರು PhD ಪಾಠ ಹೇಳೋರು. ಅವರು ಯಾರು? ಶ್ರದ್ಧಾನಂದ ಅಪ್ಪಗಳು. ಇವರು ಸಿದ್ದೇಶ್ವರ ಅಪ್ಪಗಳು ಅಂತಂದ್ರೆ ಏನು, PhD ಪಾಠ MA ಪಾಠ ಮಾಡೋರು ಅವರು. ನಮ್ಮ ಶ್ರದ್ಧಾನಂದ ಅಪ್ಪಗಳು ಹಂಗಲ್ಲ. ಹೆಂಗ್ರಿ? LKG UKG ಹುಡುಗರನ್ನ ತೊಗೊಂಡೇ ಹೇಳ್ಬೇಕಲ್ಲ. ನಾವು ಎಲ್ಲ ಕಡೆ ಫಂಕ್ಷನ್ ಹೋದ್ರೆ ನಮಗೆಲ್ಲ ಊಟದ ವ್ಯವಸ್ಥೆ ಎಂಥ ಬೇಕಾದಷ್ಟು ಊಟದ್ದು ಕೊಡಗಟ್ಲೆ ಹಾಲು ಇಡೋರು. ತಾವು ಮಾತ್ರ ಮಂಡ್ಯಾಗ ಕುಂತ್ಕೊಂಡು ಉಣ್ಣಾರು. ಅಲ್ಲೇ ಹೋಗಿ ಕುಂದಿರ್ಬೇಕು, ಮಂದ್ಯಾಗ ಕುಂತ್ಕೊಂಡು ಹೋಗಿ ಉಣ್ಣಾರು ಅವರು. ನಮ್ಮನ್ನ ಮ್ಯಾಗ ಬೇರೆ ಕಡೆ ಅವ್ರು ಮಾತ್ರ ಮಂದ್ಯಾಗ ಏನು ಭಕ್ತ ಉಣ್ತಾರೆ ಅದನ್ನೇ ಉಂಡು ಒಬ್ಬರು ಉದ್ಧಾರ ಮಾಡಿದಂಥ ಸ್ವಾಮಿಗಳಂದ್ರೆ ಪೂಜ್ಯ ಅಪ್ಪಗಳವರು. ಅದು ಅವ್ರು ಹಾಕಿ ಕೊಟ್ಟಿದ್ದು. ಯಾರು? ಪೂರ್ಣಾನಂದ ಅಪ್ಪಗಳು ಹಾಕಿ ಕೊಟ್ಟಿದ್ದವರು. ಅವ್ರು ಅಪ್ಪರು ಹೇಳ್ತಾರಲ್ಲ, ಎಲ್ಲೆಲ್ಲಿ ಸಪ್ತಾಹ 7 ದಿನ ಊಟ ಮಾಡ್ತಿದ್ದಿಲ್ಲ ಅಂತ ಅವರು. ಯಾರು? ಪೂರ್ಣಾನಂದ ಅಪ್ಪಗಳು 7 ದಿನ ಉಪಾಸನೆ ಇರೋದು. ಕಡೆ ಕಾಲಕ್ಕೆ ಅದು ಯಜ್ಞ ಮುಗಿದ ಮ್ಯಾಗ ಮಂದಿ ಕೂಟ ಪ್ರಸಾದ ಮಾಡ್ತಿದ್ರಂತವ್ರು. ಹಂಗೆ ನಡೆಸಿಕೊಟ್ಟು ಬಂದವ್ರು ಯಾರಪ್ಪ ಅಂತಂದ್ರೆ ಅದು ನಮ್ಮ ಶ್ರದ್ಧಾನಂದ ಅಪ್ಪಗಳು. ಅವ್ರನ್ನ ನನಗೆ ನೆನಪಿಗೆ ಬಂದು ನಮಗೂ ಕಣ್ಣಾರೆ ಇರ್ಬಿಡ್ತು. ಅಷ್ಟೊಂದು ಮಹಾಜ್ಞಾನಿಗಳು. ಅಂಥ ಉಭಯ ಮಹತ್ವರು ಹಲವಾರು ಜ್ಞಾನಿಗಳು ಪಾದ ಇಟ್ಟಂಥ ಈ ಕ್ಷೇತ್ರ ಇದು ಸೋಮನಕೊಪ್ಪ. ಇದು ಭಾಳ ವಿಚಿತ್ರ. ಇದು ಸೋಮನಕೊಪ್ಪ ಅಂದ್ರೆ ಏನು? ಸೋಮ ಅಂದ್ರೆ ಶಿವ. ಹೆಸರನ್ನು ಚೆನ್ನಾಗೈತಿ. ಸೋಮ ಅಂದ್ರೆ ಶಿವ. ಆ ಶಿವನ ಊರಾಗ ಯಾರಪ್ಪ ಈ ಊರಿಗೆ ಬಂದವ್ರು ಯಾರು ಅಂತ ಕೇಳಿದ್ರೆ ಶಿವಸ್ವರೂಪರಾದಂಥ ಪೂರ್ಣಾನಂದರು, ಶ್ರದ್ಧಾನಂದರು. ಭಾಳ ವಿಚಿತ್ರ. ನಿಮ್ಮ 3 ಹೆಸರು ಅಷ್ಟು ಚಲೋ ಐತಿ. ನಿಮ್ಮ ಊರಿಗೆ ಅಂತ ಗುರುಗಳನ್ನು ಸಿಕ್ಕಿದ್ದಾರೆ. ಭಾಳ ಸಂತೋಷ. ನೀವು ಈ ಕ್ಷೇತ್ರವನ್ನು ಹಲವಾರು ರೀತಿಯಿಂದ ಇನ್ನೂ ಅಭಿವೃದ್ಧಿ ಮಾಡೋದು ನೋಡಿದ್ರು. ಯಾವಾಗ ಕಾಲ ಆಗಬೇಕಾಯ್ತಪ್ಪ ಈ ಥರ ಮಂಟಪ ಆಗಬೇಕಾದ್ರೆ, ದೇವಸ್ಥಾನ ಆಗ್ಬೇಕಾದ್ರೆ ಶ್ರದ್ಧಾನಂದ ಕೂಡು ಮಠ ಫಸ್ಟ್ಗಿಂತ ಸುಂದರವಾದಂಥ ಮಠ ಆಗೈತೆ ಅಂದ್ರೆ ಅದು ಇಲ್ಲೇ ಸೋಮನಕೊಪ್ಪದಾಗ ಮಾಡಿದ್ದಾರೆ. ನಿಮ್ಮದು ಊರು ಸಾಣದು, ಕೆಲಸ ಭಾಳ ಅದ. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳಿಸಿ ನಾನು ಬರಬೇಕು ಅಂತ ಅಪ್ಪ ಹೇಳ್ತಿದ್ರು. ಅಲ್ಲಿ ಕೆಲಸ ನಡೆಸಿದ್ದೇವೆ. ಎಲ್ಲೇ ಹೊರಕಟ್ಟಿ ಒಳಗೆ ಹಂಗೆ ನಿನ್ನ ಕಬ್ಬಣ ಖರೀದಿ ಮಾಡೋಕೆ ಹೋದ್ವಿ. ಅಲ್ಲಿ ನಡೆದೈತಿ. ಅಪ್ಪ ಅವ್ರು ಇಲ್ಲೇ ಇದ್ದಾರೆ. ಭಾಳ ಸಂತೋಷ. ತಾವೆಲ್ಲರೂ ಇದು ಮಾಡಿ ಕೈ ಬಿಡಬೇಡ್ರಿ. ಇದನ್ನು ಜಪಯಜ್ಞ ಅಧಿಕ ಮಾಸ ಮುಗಿತನ್ನಂಗಿಲ್ಲ. ನಮಗೆ ನಿರಂತರವಾಗಿ ಇರಬೇಕು. ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಕನಿಷ್ಠ ಪಕ್ಷ 101 ಮಾಡಬೇಕಂತ ದಿವಸಕ್ಕೆ. ಏನನ್ನು? ನಾಮಸ್ಮರಣೆ ಯಾವಾಗಾರ ಆಗಲಿ. ಅದು 9 ಕೋಟಿ ಮಾಡ್ಬೇಕಂತ ಸಾಯರೊಳಗೆ. ನಾವು ಒಬ್ಬ ಮನುಷ್ಯ ಎಷ್ಟು ಮಾಡಬೇಕು?
9 ಕೋಟಿ 3 ಕೋಟಿ ಶರೀರ ಪಾಪ ನಿವೃತ್ತಿಗೆ, 3 ಕೋಟಿ ವಾಣಿ ಪಾಪದ ನಿವೃತ್ತಿಗೆ, 3 ಕೋಟಿ ಮನಸ್ಸಿನ ಪಾಪ ನಿವೃತ್ತಿಗೋಸ್ಕರವಾಗಿ ಅಂತ ಹೇಳಿದ್ದಾರೆ. ಐತಪ್ಪ ಬೇಡಪ್ಪ 9 ಕೋಟಿ ಆಗ್ಲಿಕ್ಕರು 3 ಕೋಟಿನಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಆದ್ದರಿಂದ ನೀವು ದಿನ ಮಾಡಿದ್ರಿ ಅಂತ ದೊಡ್ಡದು, ದಿನ 1000 ಮಾಡ್ಕೊಂತ ಅದು ಬರಿದಾರ ಬರ್ರಿ, ಮುಖದಿಂದಾರ ಅನ್ರಿ, ಎರಡರೊಳಗೆ ಒಂದು ನಡಿಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಇನ್ನು 2-3 ದಿನ ಮಾತ್ರ ಇದು ಜಪಯಜ್ಞ ಕಾರ್ಯಕ್ರಮ ನಡೀತೈತಿ. ತಾವೆಲ್ಲರೂ ತನು ಮನ ಧನದಿಂದ ಸಣ್ಣ ಊರೊಳಗೆ ಇಷ್ಟು ಬೃಹತ್ತವಾದಂಥ ಒಂದು ಯಜ್ಞ ನಡೆಸಿದ್ದು ತಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಭಾಳ ಸಂತೋಷ. ಭಗವಂತ ತಮ್ಮೆಲ್ಲರಿಗೆ ಒಳ್ಳೆಯದು ಮಾಡಲಿ ಅಂತ ತಿಳಿಸಿ ನಮ್ಗೆ ಕರೆಸಿ 2 ಉಪದೇಶ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಪೂಜ್ಯ ಅಪ್ಪಾಜಿಯವರಿಗೂ, ನೀಲಲೋಹಿತ ಸ್ವಾಮೀಜಿಯವರಿಗೂ, ವಿದ್ಯಾನಂದ ಅಪ್ಪಾಜಿಯವರಿಗೂ ಎಲ್ಲರಿಗೂ ಕೂಡ ಅನಂತ ವಂದನೆ.